ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 80ನೇ ಸ್ವಾತಂತ್ರ್ಯ ದಿನವನ್ನು ತಾಲೂಕು ಕ್ರೀಡಾಂಗಣದಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು. ಈ ವೇಳೆ ಶಾಸಕರಾದ ಸಿವಿ ಸುರೇಶ್ ಬಾಬು, ತಾಲೂಕು ತಹಶೀಲ್ದಾರ್ ಮಮತಾ, ಪುರಸಭಾಧಿಕಾರಿಗಳಾದ ಮಂಜಮ್ಮ, ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ, ಸಿಡಿಪಿಒ ಜಿ ಹೊನ್ನಪ್ಪ, ಕೃಷಿ ಸಹಾಯಕ ಅಧಿಕಾರಿಗಳಾದ ಶಿವರಾಜ್ ಕುಮಾರ್, ಸಮಾಜ ಕಲ್ಯಾಣಾಧಿಕಾರಿ, ಆಟೋ ಸಂಘದ ಅಧ್ಯಕ್ಷರು ಮಂಜುನಾಥ್, ಆಟೋ ಚಾಲಕರು ಮತ್ತು ಮಾಲೀಕರು, ಬಿಇಒ ಕಾಂತರಾಜ್, ಎಲ್ಲ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು, ಪೊಲೀಸ್ ಅಧಿಕಾರಿಗಳಾದ ಪಿಎಸ್ಐ ಹೇಮಂತ್, ಮಹಿಳಾ ಪಿಎಸ್ಐ ದ್ರಾಕ್ಷಾಯಣಿ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು. ರಾಜು ಬಿಳಿಗೆಹಳ್ಳಿ, ತುಮಕೂರು ಜಿಲ್ಲಾ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ನಾಡಿನ ಯಾವುದೇ ಅದಕ್ಕಿಂತ ಮುಖ್ಯವಾದ್ದು ಏನು ಅಂದರೆ ನಮ್ಮ ಚಿಕ್ಕನಾಯಕನಹಳ್ಳಿ 5-6 ಕಿಲೋಮೀಟ್ರ್ ಆಗ್ಬೋದು, ಅವರ ವ್ಯಾಪ್ತಿಗಳಲ್ಲಿ ಎಲ್ಲೇ ಅಸೆಟ್ ಆದರೂ ಉಚಿತವಾಗಿ ಸೇವೆ ಕೊಡ್ತಾ ಇದ್ದಾರೆ. ನಮಗೆ ಬ್ಲಡ್ಗಳು ಬೇಕು ಅಂದರೂ ಕೊಟ್ಟಿದ್ದಾರೆ ಅರ್ಜೆಂಟಾಗಿ. ಇಂಥ ಅಪಘಾತಗಳ ಟೈಮಲ್ಲಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ನಮಗೆ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಸೇಫ್ಟಿ ಸಂಘದವರು. ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸ್ತಾ ಮತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಅದೇ ಅಖಿಲ ಕರ್ನಾಟಕ ಆಂಬುಲೆನ್ಸ್ ರೋಡ್ ಸೇಫ್ಟಿ ಅಂತ ಹೇಳಿ ನಾವು ಒಂದು ಸಂಘಟನೆ ಕಟ್ಟಿದ್ದೀವಿ. ಹಾಗಾಗಿ ಬಡವರಿಗೆ ಬಗರಿಗೆ ಏನಾದರೂ ಸಹಾಯ ಇದ್ದರೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀವಿ.